ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗ್ಡಿ. ತಮಗೆಲ್ಲ ಗೊತ್ತಿರೋ ಹಾಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ವಿಚಾರ ಸಾಕಷ್ಟು ದೇಶದಾದ್ಯಂತ ಸುದ್ದಿಯಲ್ಲಿತ್ತು. ಈಗ ನಮ್ಮ ರಾಜ್ಯ ಸರ್ಕಾರ ಒಂದು ಗ್ರಾಮ ಒಂದು ಚುನಾವಣೆ ನಡೆಸೋದಕ್ಕೆ ಮುಂದಾಗಿದೆ. ಕಾರಣ ಇಷ್ಟೇ, ರಾಜ್ಯದಲ್ಲಿ 90% ಗ್ರಾಮ ಪಂಚಾಯಿತಿಗಳ ಅವಧಿ ಇನ್ನು 2 ತಿಂಗಳಲ್ಲಿ ಮುಕ್ತಾಯ ಆಗ್ತಾ ಇದೆ. ಇದರ ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಜೊತೆಗೇನೆ ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನು ಏಕಕಾಲಕ್ಕೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಹೀಗಾಗಿ 3 ಸ್ತರದಲ್ಲಿ ಒಂದು ಗ್ರಾಮ ಒಂದು ಚುನಾವಣೆ ಸೂತ್ರವನ್ನು ಸಿದ್ಧಪಡಿಸಿದೆ. 3 ಸ್ತರದ ಪಂಚಾಯಿತಿಗಳಿಗೆ ಒಂದೇ ಬಾರಿ ಚುನಾವಣೆ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡು 2026ರ ಏಪ್ರಿಲ್ ಒಳಗೆ ಈ ಸಿದ್ಧತೆಗಳನ್ನು ಮುಗಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಗತ್ಯ ಸಹಕಾರವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಒಂದು ಗ್ರಾಮ ಒಂದು ಚುನಾವಣೆಯಿಂದ ಗ್ರಾಮೀಣ ಜನರು ತಮ್ಮ ಮತಗಟ್ಟೆಗೆ ತೆರಳಿ ತಮ್ಮ ಗ್ರಾಮ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿಗೆ ಏಕಕಾಲದಲ್ಲಿ ಪ್ರತ್ಯೇಕವಾಗಿ 3 ಮತವನ್ನು ಹಾಕಬಹುದು ಅನ್ನುವಂಥದ್ದು ಇವರ ಕಾನ್ಸೆಪ್ಟಿಂದ ಸಮಯ, ಶ್ರಮ ಹಾಗೂ ಚುನಾವಣಾ ವೆಚ್ಚ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಒಂದು ವಾದ. ಇನ್ನು ಈ ಚುನಾವಣೆಗಳಲ್ಲಿ EVM ಮತಯಂತ್ರದ ಬದಲಿಗೆ ಬ್ಯಾಲೆಟ್ ಪೇಪರನ್ನು ಬಳಸಿ ಮತವನ್ನು ಚಲಾಯಿಸುವಂಥ ವ್ಯವಸ್ಥೆಯನ್ನು ಜಾರಿ ಮಾಡಲಾಗುತ್ತೆ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಈ ಹಿಂದೆ EVM ಮತಯಂತ್ರಗಳನ್ನು ಬಳಕೆ ಮಾಡಲಾಗಿತ್ತು. ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಮತಪತ್ರಗಳನ್ನು ಬಳಕೆ ಮಾಡಲಾಗಿತ್ತು. ಆದರೆ ಈಗ 3 ಎಲೆಕ್ಷನ್ ಒಂದೇ ಸಲ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತಪತ್ರಗಳನ್ನೇ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಆಸಕ್ತಿಯನ್ನು ಕೂಡ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಇನ್ನು ರಾಜ್ಯದ ಬಹುತೇಕ ಗ್ರಾಮ ಪಂಚಾಯಿತಿಗಳಿಗೆ 2020-21ರಲ್ಲಿ ಚುನಾವಣೆಯನ್ನು ನಡೆಸಲಾಗಿತ್ತು. ಅವುಗಳ ಅವಧಿ ಇದೇ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಒಳಗೆ ಕೊನೆಗೊಳ್ತಾ ಇದೆ. ಇನ್ನು ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳಿಗೆ 2016ರ ಏಪ್ರಿಲ್ನಲ್ಲಿ ಚುನಾವಣೆ ನಡೆದಿತ್ತು. ಅಂದು ಆಯ್ಕೆಯಾಗಿದ್ದಂಥ ಸದಸ್ಯರ ಅವಧಿ 2021ರ ಏಪ್ರಿಲ್ 27ಕ್ಕೆ ಮುಕ್ತಾಯ ಕೂಡ ಆಗಿತ್ತು. ಇನ್ನು ಓವರಾಲ್ ಆಗಿ ನೋಡೋದಾದರೆ ಒಟ್ಟು ರಾಜ್ಯದಲ್ಲಿ 5948 ಗ್ರಾಮ ಪಂಚಾಯಿತಿಗಳಿದೆ. ಇದರಲ್ಲಿ 95,000 ಪಂಚಾಯಿತಿಯಿಂದ ಆಯ್ಕೆಯಾದಂಥ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ಇನ್ನು 31 ಜಿಲ್ಲಾ ಪಂಚಾಯಿತಿಗಳು, 240 ತಾಲೂಕು ಪಂಚಾಯಿತಿಗಳಿದೆ. ಓವರಾಲ್ ಆಗಿ ಇಷ್ಟಕ್ಕೆ ಅಂದರೆ 5,948 ಗ್ರಾಮ ಪಂಚಾಯಿತಿಗಳು, 31 ಜಿಲ್ಲಾ ಪಂಚಾಯಿತಿ, 240 ತಾಲೂಕು ಪಂಚಾಯಿತಿಗಳಿಗೆ ಒಂದೇ ದಿನ ಮತದಾನ ಮಾಡೋದಕ್ಕೆ ಒಂದು ಗ್ರಾಮ ಒಂದು ಚುನಾವಣೆಯ ಕಾನ್ಸೆಪ್ಟ್ಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಬಹುಶಃ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಾಕಷ್ಟು ವಿರೋಧಗಳನ್ನು ಕೆಲವು ರಾಜ್ಯಗಳು ವ್ಯಕ್ತಪಡಿಸಿತ್ತು. ಆದರೆ ಈಗ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಒಂದು ಗ್ರಾಮ ಒಂದು ಚುನಾವಣೆಗೆ ಮುಂದಾಗಿರುವಂಥದ್ದಕ್ಕೆ ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಇದನ್ನು ಕೌಂಟರ್ ಮಾಡ್ತವೆ ಅಥವಾ ಒಪ್ಕೊತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಮಸ್ಕಾರ.